ಅಂಶ್ ಮತ್ತೆ ಪ್ರಶಾಂತನ ಮನೆ ಎದುರು ಬದ್ರಲ್ಲೇ ಇತ್ತು. ಅಂಶ್ನ ತಂದೆ ಒಬ್ಬ ಹಾಲ್ ಮಾರೋ ಬಡವ ಆಗಿದ್ದ, ಆದ್ರೆ ಪ್ರಶಾಂತನ್ ತಂದೆ ಒಬ್ಬ ದೊಡ್ಡ ಸರ್ಕಾರಿ ಅಧಿಕಾರಿಯಾಗಿದ್ದ. ಅಂಶ್ ಯಾವಾಗ ಪ್ರಶಾಂತ್ ಹತ್ರ ಸೈಕಲ್, ಕ್ರಿಕೆಟ್ ಬ್ಯಾಟ್, ವಿಡಿಯೋ ಗೇಮ್ ಅಂತ ವಸ್ತುನ ನೋಡ್ದಾಗ ಅವನು ಮನೆಗ್ ಹೋಗಿ ಆ ಎಲ್ಲಾ ವಸ್ತುಗಳನ್ನು ತನ್ನ ಅಮ್ಮನ ಹತ್ರ ಕೇಳ್ತಿದ್ದ. ಅಮ್ಮ, ನನಗೆ ವಿಡಿಯೋ ಗೇಮ್ ಕೊಡ್ಸಿ. ಪ್ರಶಾಂತ್ ಹತ್ರ ತುಂಬಾ ದೊಡ್ಡ ವಿಡಿಯೋ ಗೇಮ್ ಇದೆ. ಪುಟ್ಟ, ನಮ್ ಹತ್ರ ಅಷ್ಟು ದುಡ್ಡು ಇಲ್ಲಪ್ಪ, ಹಾಗಾಗಿ ನಿನ್ಗೆ ವಿಡಿಯೋ ಗೇಮ್ ಕೊಡ್ಸಕ್ಕಾಗಲ್ಲ. ನಿನ್ ತಂದೆ ಒಬ್ಬ ಬಡವ ಹಾಲ್ ಮಾರೋನು. ಅವರು ಪ್ರಶಾಂತ್ ತಂದೆ ತರ ಸರ್ಕಾರಿ ಕೆಲ್ಸ ಮಾಡ್ತಾ ಇಲ್ಲ. ಪ್ರಶಾಂತ್ ಬೀದಿನಲ್ಲಿ ಸೈಕಲ್ ಓಡ್ಸೋವಾಗ ಅಂಶ್ ಬಾಗ್ಲಲ್ ಕೂತ್ಕೊಂಡು ಅದನ್ನ ನೋಡ್ತಿರ್ತಾನೆ. ಪ್ರಶಾಂತ್, ನಿನ್ ಸೈಕಲ್ ಅನ್ನ ಸ್ವಲ್ಪ ಹೊತ್ತು ಓಡಿಸ್ತೀನಿ, ನನಗ್ ಕೊಡ್ತೀಯಾ? ಹೋಗಿ ನಿನ್ ಮುಖ ನೋಡ್ಕೋ. ಇಷ್ಟು ಕಾಸ್ಟ್ಲಿ ಆಗಿರೋ ಸೈಕಲ್ನ ನಿನಗೆ ಓಡಿಸೋದು ಕೊಡೋದಿಲ್ಲ. ಹೋಗಿ ನೀನು ಕತ್ತೆ ಮೇಲ್ ಸವಾರಿ ಮಾಡು. ಅಂಶ್ ಮತ್ತೆ ಪ್ರಶಾಂತ್ ನವೆಂಬರ್ ತಿಂಗಳಲ್ಲೇ ಹುಟ್ಟಿರ್ತಾರೆ. ಪ್ರಶಾಂತ್ ಹುಟ್ಟುದಬ್ಬದ ದಿನ ಪ್ರಶಾಂತ್ ಮನೆಯಲ್ಲಿ ತುಂಬಾ ಸಂಭ್ರಮ ನಡೀತಾ ಇತ್ತು. ಆ ಏರಿಯಾದಲ್ಲಿದ್ದಂತ ಪ್ರತಿಯೊಬ್ರು ಫಂಕ್ಷನ್ಗೆ ಬರ್ತಾ ಇದ್ರು. ಅಂಶ್ ಈ ಸಲ ಬರ್ತ್ಡೇಗೆ ಪ್ರಶಾಂತ್ ಮನೆಗ್ ಹೋದಾಗ ಅವ್ನ್ ನೋಡ್ತಾನೆ, ಪ್ರಶಾಂತ್ ಮನೆಯಲ್ಲಿ ತುಂಬಾ ದೊಡ್ಡ ಬರ್ತ್ಡೇ ಕೇಕ್ ಇಟ್ಟಿರ್ತಾರೆ. ಅದ್ರಲ್ಲಿ ತುಂಬಾ ಚಾಕ್ಲೇಟ್ ಕೂಡ ಇತ್ತು. ಪ್ರಶಾಂತ್ ಅಲ್ಲಿಂದ ನೇರವಾಗಿ ಅಂಶ್ ಹತ್ರ ಬಂದು ಅವನ್ ಕಿವಿನಲ್ಲಿ ಹೇಳ್ತಾನೆ, ಏನಪ್ಪ, ನಿನ್ನ ಕನ್ಸಲ್ಲಾದ್ರೂ ಇಷ್ಟು ದೊಡ್ಡ ಕೇಕ್ನ ನೋಡಿದ್ಯಾ? ನೀನೊಬ್ಬ ಅತಿಥಿ, ಅದಕ್ಕೆ ನಿನ್ಗೆ ಸಣ್ಣ ಪೀಸು ತಿನ್ನೋದಕ್ ಸಿಗುತ್ತೆ. ನಾನು ಇಲ್ಲಿರೋ ಅತಿಥಿಗಳೆಲ್ಲ ಹೋಗಾದ್ಮೇಲೆ ಹೊಟ್ಟೆ ತುಂಬಾ ಕೇಕ್ ತಿಂತೀನಿ. ಸ್ವಲ್ಪ ದಿನದ ನಂತರ ಅಂಶ್ ಬರ್ಡೇ ಬರುತ್ತೆ. ಅಂಶ್ ಅವ್ರ ಅಮ್ಮನ ಹತ್ರ ಹಠ ಮಾಡ್ತಾನೆ, ನನ್ಗೂ ಈ ಸಲ ದೊಡ್ಡ ಚಾಕ್ಲೇಟ್ ಕೇಕ್ ಬೇಕು ಅಂತ. ಅಮ್ಮ, ನೀವ್ ನೋಡಿದ್ರಲ್ಲ, ಪ್ರಶಾಂತ್ ಹುಟ್ಟುದಬ್ಬಕ್ಕೆ ಎಷ್ಟು ದೊಡ್ಡದಾಗಿರೋ ಕೇಕ್ನ ತಂದಿದ್ರು. ನನ್ನ ಹುಟ್ಟುದಬ್ಬಕ್ಕೂ ಅಷ್ಟೇ ದೊಡ್ಡ ಕೇಕನ್ನ ತಗೊಂಬನ್ನಿ ಹೋಗಿ. ಪುಟ, ನಾವ್ ಅಷ್ಟ್ ದೊಡ್ಡ ಕೇಕನ್ನ ಕೊಂಡ್ಕೊಳಕ್ ಆಗಲ್ಲ. ನಿಮ್ ತಂದೆ ನಿನ್ಗೋಸ್ಕರ ಒಂದು ಪೇಸ್ಟ್ರಿ ತರ್ತಾರೆ. ಅದ್ರ ಮೇಲೆ ಕ್ಯಾಂಡಲ್ ಅನ್ನ ಹಚ್ಚಿ ನಿನ್ ಹುಟ್ಟುದಬ್ಬನ ಆಚರಿಸೋಣ. ಇಲ್ಲ, ನಾನು ಪೇಸ್ಟ್ರಿ ಇಲ್ದೆ ನಾನು ಹುಟ್ಟುದಬ್ಬನ ಆಚರಿಸ್ಕೊಳ್ಳಲ್ಲ. ಅಂಶ್ ಅವ್ರ ಅಮ್ಮನ ಮೇಲೆ ಬೇಜಾರ್ ಮಾಡ್ಕೊಂಡು ಒಂದು ಕೇಕ್ ಅಂಗಡಿ ಮುಂದೆ ಹೋಗಿ ನಿಲ್ತಾನೆ. ಮತ್ತ ಅಲ್ಲೇ ಕೂತ್ಕೊಂಡು ಅಳೋಕ್ ಶುರು ಮಾಡ್ತಾನೆ. ವಿಚಿತ್ರವಾದ ಬಟ್ಟೆಗಳನ್ನ ಹಾಕೊಂಡಿದ್ದ ಒಬ್ಬ ಮನುಷ್ಯ ಅಂಶ್ ಹತ್ರ ಬರ್ತಾನೆ. ಏನಾಯ್ತು ಮಗು, ಯಾಕೆ ಅಳ್ತಿದ್ಯಾ ನೀನು? ನಮ್ ಪಕ್ಕದ ಮನೆ ಪ್ರಶಾಂತ್ ಹುಟ್ಟುದಬ್ಬಕ್ಕೆ ಎಷ್ಟು ದೊಡ್ಡ ಕೇಕನ್ನ ತರಿಸಿದ್ರು, ಆದ್ರೆ ನಮ್ಮಮ್ಮ ನನ್ನ ಹುಟ್ಟುದಬ್ಬದ ದಿನ ಒಂದು ಸಣ್ಣ ಕೇಕನ್ನು ಕೊಡ್ಸೋದಕ್ಕಾಗಲ್ಲ ಅಂತಿದ್ದಾರೆ. ಅವ್ರು ಹೇಳಿದ್ರು, ಕೇಕ್ ಎಲ್ಲ ಇಲ್ದೆ ಒಂದು ಮೇಣದ ಬತ್ತಿಯನ್ನ ಬೆಳಗ್ಸಿ ಬರ್ತಡೇನ ಆಚರಿಸ್ಕೋ ಅಂತ. ವಿಚಿತ್ರವಾದ ಮನುಷ್ಯ ಒಂದು ಚಿಟ್ಕಿ ಬಡಿತಾನೆ. ಆಗ ಅವನ್ ಕೈಯಲ್ಲಿ ಒಂದು ಸುಂದರವಾದ ಚಾಕ್ಲೇಟ್ ಕೇಕ್ ಬರತ್ತೆ. ತಗೋ, ನೀನು ಈ ಕೇಕನ್ನ ಮನೆಗೆ ತಗೊಂಡೋಗು. ಇದನ್ನ ಒಬ್ನೇ ತಿನ್ಬಾರ್ದು, ಬೇರೆಯವ್ರಿಗೂ ಕೊಡ್ಬೇಕು. ಇದು ಯಾವತ್ತೂ ಖಾಲಿ ಆಗಲ್ಲ, ಮತ್ತೆ ಯಾವತ್ತೂ ಕೆಟ್ಟ ಹೋಗೋದಿಲ್ಲ. ಯಾರೆಲ್ಲ ಇದನ್ನ ತಿಂತಾರೋ ಅವ್ರು ನಿನ್ಗೆ ಆಶೀರ್ವಾದ ಮಾಡ್ತಾರೆ, ಅದು ನಿಜ ಆಗುತ್ತೆ. ಆದ್ರೆ ನೀನ್ ಇದನ್ನ ನಿನ್ನ ಹುಟ್ಟು ಹಬ್ಬದ ದಿನ ಮಾತ್ರ ಕತ್ತರಿಸ್ಬೇಕು. ಒಂದು ವೇಳೆ ನಿನ್ ಕೇಕನ್ನ ಕತ್ತರಿಸಿ ಅವತ್ತು ನಿನ್ನ ಜನ್ಮದಿನ ಅಲ್ಲ ಅಂದ್ರೆ ಕೇಕ್ ತಿನ್ನೋರ ಆಶೀರ್ವಾದ ಅಲ್ಲ, ಅವರ ಶಾಪ ಸಿಗುತ್ತೆ, ಅದು ನಿಜ ಆಗುತ್ತೆ. ಆ ವಿಚಿತ್ರವಾದ ಮನುಷ್ಯ ಕೊಟ್ಟಂತ ಕೇಕನ್ನ ಅಂಶ್ ತಗೊಂಡು ತನ್ ಮನೆಗ್ ವಾಪಸ್ ಬರ್ತಾನೆ. ಇಷ್ಟು ಸುಂದರವಾದ ಚಾಕ್ಲೇಟ್ ಕೇಕ್ ನೀನ್ ಹೇಗ್ ಕೊಂಡ್ಕೊಂಡೆ? ಇದನ್ನ ನಿನ್ ಹತ್ರ ದುಡ್ಡಲ್ಲಿಂದ ಬಂತು, ನೀನ್ ಕಳ್ತನ ಮಾಡಿಲ್ಲ ತಾನೆ? ಇಲ್ಲ ಅಮ್ಮ, ನಾನ್ ಕಳ್ತನ ಮಾಡಿಲ್ಲ. ಒಂದು ವ್ಯಕ್ತಿ ನನ್ಗೆ ಈ ಕೇಕನ್ನ ಕೊಟ್ರು. ಇದನ್ನ ತಿಂದವರು ಆಶೀರ್ವಾದ ಮಾಡಿದ್ರೆ ಅದು ನಿಜ ಆಗುತ್ತಂತೆ. ಅವತ್ ರಾತ್ರಿ ಅಂಶ್ ತನ್ನ ಹುಟ್ಟುದಬ್ಬಕ್ಕೆ ಜಾದುವಿನ ಕೇಕ್ ಕತ್ತರಿಸ್ತಾನೆ. ಅಂಶ್ ಆ ಜಾದುವಿನ ಕೇಕ್ ಅನ್ನ ತನ್ನ ತಾಯಿಗ್ ತಿನ್ನಿಸ್ದಾಗ ಅವ್ರಮ್ಮ ಅವನಿಗೆ ಆಶೀರ್ವಾದ ಮಾಡ್ತಾಳೆ, ನನ್ ಮಗನ್ಗೆ ಒಂದು ಒಳ್ಳೆ ಸೈಕಲ್ ಸಿಗ್ಲಿ. ಮಾರನೇ ದಿನ ಅಂಶ್ ಸ್ಕೂಲಲ್ಲಿ ಒಂದು ಆರ್ಟ್ ಕಾಂಪಿಟೇಷನ್ ನಡೀತು. ಅದ್ರಲ್ಲಿ ಅಂಶ್ ಪೇಂಟಿಂಗ್ಗೆ ಫಸ್ಟ್ ಪ್ರೈಸ್ ಸಿಗತ್ತೆ.
ಅವನಿಗೆ ಒಂದು ಸುಂದರವಾದ ಸೈಕಲ್ ಅನ್ನ ಕೊಡ್ತಾರೆ. ಅಂಶ್ ಆ ಸೈಕಲ್ನ ತಗೊಂಡು ತನ್ನ ಮನೆಗ್ ಬರ್ತಾನೆ. ಅಮ್ಮ, ನಿಮ್ಮ ಆಶೀರ್ವಾದ ನಿಜ ಆಯ್ತು. ಈಗ ಪ್ರಶಾಂತ್ ಸೈಕಲ್ ಓಡ್ಸೋವಾಗ ಅಂಶ್ ಕೂಡ ತನ್ನ ಸೈಕಲ್ನ ತಗೊಂಡು ರೋಡ್ಗ್ ಬರ್ತಾ ಇದ್ದ. ಗೋಚು, ನಿನ್ನ ಹತ್ರ ಇಷ್ಟು ಒಳ್ಳೆ ಸೈಕಲ್ಲು ಎಲ್ಲಿಂದ ಬಂತು? ನನ್ನ ಹತ್ರ ಚಮತ್ಕಾರದ ಕೇಕ್ ಇದೆ. ಅದನ್ನ ಕತ್ತರಿಸಿ ಯಾರಿಗಾದ್ರೂ ತಿನ್ನೋದಕ್ಕೆ ಕೊಟ್ರೆ ಅವರು ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ನಿಜ ಆಗುತ್ತೆ. ನಮ್ಮಮ್ಮ ಸೈಕಲ್ ಸಿಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಪ್ರಶಾಂತ್ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಎಲ್ಲಾ ವಿಷಯನೂ ನೇರವಾಗಿ ಹೇಳ್ಬಿಡ್ತಾರೆ. ಪ್ರಶಾಂತ್ ತಂದೆ ಒಬ್ಬ ಲಂಚ ತಗೊಳ್ಳೋ ಅಂತ ದುರಾಸೆ ಮನುಷ್ಯ ಆಗಿದ್ದ. ಅವನ್ ಯೋಚಿಸ್ತಾನೆ, ಒಂದ್ ವೇಳೆ ಆ ಕೇಕ್ ಏನಾದ್ರೂ ನನಗ್ ಸಿಕ್ಕಿದ್ರೆ ಆಗ ನನಗ್ ಮನ್ಸಿಗ್ ಬಂದಿರೋ ಕೆಲ್ಸ ಮಾಡಿಸ್ಕೋಬಹುದು ಅಂತ. ಪ್ರಶಾಂತ್ ತಂದೆ ಕೆಲವು ಗುಂಡಾಗಳಿಗೆ ದುಡ್ಡನ್ನ ಕೊಟ್ಟು ಅಂಶ್ ಮನೆಗೆ ಕಳ್ತನ ಮಾಡೋದಿಕ್ಕೆ ಅಂತ ಕಳಿಸ್ತಾನೆ. ಕಳ್ರು ಅಂಶ್ ಮತ್ತೆ ಅವ್ರ ಅಪ್ಪ ಅಮ್ಮ ಬಾಯಿಗೆ ಬಟ್ಟೆನ ಕಟ್ಟಿ ಆ ಜಾದುವಿನ ಕೇಕ್ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ನಮ್ಮ ಹತ್ರ ಚಮತ್ಕಾರದ ಕೇಕ್ ಇದೆ, ಕೇಳಿಸ್ಕೊಳಮ್ಮ. ನಾನೀಗ ಕೇಕ್ನ ಕಟ್ ಮಾಡ್ತೀನಿ. ನೀನು ಆಶೀರ್ವಾದ ಮಾಡ್ಬೇಕು. ನಾನು ಊರಲ್ಲೇ ದೊಡ್ಡ ಸರ್ಕಾರಿ ಆಫೀಸರ್ ಆಗ್ಬೇಕು ಅಂತ. ಪ್ರಶಾಂತ್ ಮನೆಯವ್ರಿಗೆ ಇದು ಗೊತ್ತೇ ಇರ್ಲಿಲ್ಲ. ಈ ಜಾದುವಿನ ಕೇಕ್ ಅನ್ನ ಹುಟ್ಟಿದಬ್ಬ ದಿನ ಮಾತ್ರ ಕತ್ತರಿಸ್ಬೇಕು ಅಂತ. ಇಲ್ಲಾಂದ್ರೆ ಕೇಕ್ ತಿಂದೋರ್ ಬಾಯಿಂದ ಆಶೀರ್ವಾದ ಬದ್ಲು ಶಾಪ ಸಿಗತ್ತೆ, ಮತ್ತದು ಸತ್ಯ ಆಗೋಗತ್ತೆ. ಪ್ರಶಾಂತ್ ತಂದೆ ಕೇಕ್ ಅನ್ನ ಕತ್ತರಿಸಿ ತನ್ನ ಹೆಂಡತಿಗೆ ತಿನ್ನಿಸ್ತಾನೆ. ಬೇಗ ನನ್ಗೆ ಆಶೀರ್ವಾದ ಮಾಡು. ಸರ್ಕಾರಿ ಕೆಲ್ಸದಿಂದ ನಿಮ್ಮನ್ನ ತೆಗ್ದು ಹಾಕ್ಲಿ, ನೀವೊಬ್ಬ ಹಾಲ್ ವ್ಯಾಪಾರಿಯಾಗಿ. ನಿನ್ಗೇನು ತಲೆ ಕೆಟ್ಟಿದ್ಯಾ? ಇದೇನ್ ಹೇಳ್ಬಿಟ್ಟೆ ನೀನು? ಆ ಕೂಡ್ಲೆ ಪ್ರಶಾಂತ್ ಅಪ್ಪನ್ಗೆ ಒಂದು ಫೋನ್ ಬರತ್ತೆ. ಅವನಿಗೆ ಅವರ ಸೀನಿಯರ್ ಆಫೀಸರ್ ಹೇಳ್ತಾರೆ, ಲಂಚ ತಗೊಂಡಿರೋ ಕಾರಣದಿಂದ ನಿನ್ನನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ದಾರೆ ಅಂತ. ಫೈನ್ ಕಟ್ಟಿದ ನಂತರ ಪ್ರಶಾಂತ್ನ ಕುಟುಂಬ ಅಂಶ್ ಕುಟುಂಬದ ತರನೇ ಬಡವರಾಗೋಗ್ತಾರೆ. ಪ್ರಶಾಂತ್ನ ಮಾಮ ಒಂದು ಎಮ್ಮೆನ ತಗೊಂಡು ಪ್ರಶಾಂತ್ ಮನೆಗ್ ಬರ್ತಾನೆ. ಅಕ್ಕ, ನಾನ್ ಕೇಳ್ಪಟ್ಟೆ ಬಾವುಂದು ಕೆಲ್ಸ ಹೊರಟೋಯ್ತಂತೆ. ಈ ಎಮ್ಮೆನ್ ತಗೊಳ್ಳಿ, ಹಾಲಿನ ವ್ಯಾಪಾರನಾದ್ರೂ ಮಾಡಿ, ಸ್ವಲ್ಪ ಊಟ ತಿಂಡಿ ಖರ್ಚಿಗೆಲ್ಲ ದುಡ್ಡಾದ್ರೂ ಸಿಗುತ್ತೆ. ಪ್ರಶಾಂತ್ನ ಕುಟುಂಬ ಅಳ್ತಾ ಅಳ್ತಾ ಎಮ್ಮೆನ ಹಿಡ್ಕೊಂಡು ಅಂಶ್ ಮನೆಗ್ ಬರ್ತಾರೆ. ನಿಮ್ಮ ಚಮತ್ಕಾರದ ಕೇಕನ್ನ ನಾವು ಕದ್ಬಿಟ್ವಿ. ದೊಡ್ಡ ಸಾಹುಕಾರರಾಗ್ಬೇಕು ಅನ್ಕೊಂಡ್ವಿ, ಆದ್ರೆ ಅದ್ರಿಂದನೇ ನಾವು ಬಡವರಾಗ್ಬಿಟ್ವಿ. ಅಂಕಲ್, ಈ ಕೇಕನ್ನ ಬರೀ ಹುಟ್ಟದಬ್ಬದ ದಿನ ಮಾತ್ರ ಕಟ್ ಮಾಡ್ಬೇಕು. ಇಲ್ಲಾಂದ್ರೆ ಕೇಕ್ ತಿನ್ನೋ ವ್ಯಕ್ತಿ ನಿಮ್ಗೆ ಶಾಪ ಕೊಡ್ತಾರೆ. ಆ ಶಾಪ ನಿಜ ಆಗುತ್ತೆ. ಆಗ ಪ್ರಶಾಂತ್ ಮತ್ತೆ ಪ್ರಶಾಂತ್ ತಂದೆಗೆ ತಾವ್ ಮಾಡಿರೋ ಕೆಲ್ಸಕ್ಕೆ ಪಶ್ಚಾತ್ತಾಪ ಆಗತ್ತೆ. ಅವಾಗ ಅವ್ರಿಗೆ ಅರ್ಥ ಆಗತ್ತೆ, ಕದ್ದಿದ್ ವಸ್ತುವಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗತ್ತೆ ಅಂತ. ಒಂದ್ ಹಳ್ಳಿಯಲ್ಲಿ ಸರೋಜಾ ಅಂತ ಒಬ್ಳು ಹೆಂಗ್ಸಿದ್ಲು. ಸರೋಜಾ ತುಂಬಾ ಭಾವುಕಳಾಗಿ ಮಾತಾಡಿ ಎಲ್ಲರ ಹತ್ರ ಉಪಯೋಗ ತಗೊಳ್ಳೋ ಚಾಲಾಕಿ ಮತ್ತೆ ಸುಳ್ಳು ಹೇಳೋ ಹೆಂಗ್ಸಾಗಿದ್ಲು. ಸುಮಿತ್ ಮತ್ತೆ ದೀಪಿಕಾ, ಪಕ್ಕದ ಮನೆ ಪಿಂಕಿ ನಮ್ಮ ಮನೆಗೆ ಬರ್ತಿದ್ದಾಳೆ. ನೀವು ಆದಷ್ಟು ಬೇಗ ಒದ್ದೆ ಬಟ್ಟೆನ ತಲೆ ಮೇಲೆ ಹಾಕೊಂಡು ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಡಿ. ಸ್ವಲ್ಪ ಹೊತ್ತಾದ್ಮೇಲೆ ಸರೋಜಾ ಪಿಂಕಿ ಹೆಜ್ಜೆ ಶಬ್ದನ ಕೇಳಿದಾಗ ಅವಳ ಮಗ ಮತ್ತೆ ಮಗಳ ಬಾಯಲ್ಲಿ ಒಂದೊಂದು ಥರ್ಮೋಮೀಟರ್ನ ಇಡ್ತಾಳೆ. ಸರೋಜಕ್ಕ, ನೀನು ನನ್ನಿಂದ ಹೋದ ತಿಂಗಳು 2,000 ಸಾಲ ತಗೊಂಡಿದ್ದೆ. ಮನೆಗೆ ಅತಿಥಿಗಳು ಬಂದಿದ್ದಾರೆ, ಖರ್ಚು ಜಾಸ್ತಿ ಇರುತ್ತೆ. ನೀ ನನ್ನ 2,000 ರೂಪಾಯಿ ಕೊಡೋಕ್ಕಾಗತ್ತಾ? ನನ್ನ ಮಕ್ಕಳಿಗೆ ನಿನ್ನೆಯಿಂದ ತುಂಬಾ ಹುಷಾರಿಲ್ಲ. ನಿನ್ನೆ ಆಸ್ಪತ್ರೆ ಖರ್ಚು 5,000 ರೂಪಾಯಿ ಆಯಿತು. ನಾನು ನಿನ್ನ ದುಡ್ಡನ್ನ ಮುಂದಿನ ತಿಂಗಳು ವಾಪಸ್ ಕೊಡ್ತೀನಿ. ತಂಗಿ, ನಿಮ್ಮ ಮನೆಯಲ್ಲಿ ಈ ಸಮಯದಲ್ಲಿ 4-5 kg ಹಿಟ್ಟಿದ್ರೆ ನನಗೆ ಕೊಡ್ತೀಯಾ? ಎಲ್ಲ ಹಣ ಔಷಧಿಗೆ ಹೊರಟೋಯ್ತು. ಮನೆಯಲ್ಲಿ ಕಾಳು ಕಡಿ ಎಲ್ಲ ಖಾಲಿ. ಪಿಂಕಿಗೆ ಆ ಮಕ್ಕಳ ಮೇಲೆ ತುಂಬಾ ಕನಿಕರ ಬಂತು. ಪಿಂಕಿ ಸರೋಜಾ ಮನೆಗೆ ಹಿಟ್ಟಿನ ಡಬ್ಬ ಕೊಟ್ಟು ಹೋದ್ಲು. ತುಂಬಾ ಚೆನ್ನಾಗಿ ಮಾಡಿದ್ರಿ ಮಕ್ಕಳ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ. ಈಗ ಬೇಗ ಎದ್ದೇಳಿ, ಉಚಿತವಾಗಿ ಹಿಟ್ಟು ಸಿಕ್ಕಿದೆ. ನಾನ್ ನಿಮ್ಗೋಸ್ಕರ ಪೂರಿ ಮಾಡ್ಕೊಡ್ತೀನಿ. ಸರೋಜಾ ಪ್ರತಿ ವಾರ ಒಂದು ಲಿಸ್ಟ್ ಮಾಡ್ತಾ ಇದ್ಲು. ಅವಳು ಯಾರ್ಯಾರಿಂದ ದುಡ್ಡು ತಗೊಂಡಿದ್ಲೋ ಅವ್ರ ಹೆಸರನ್ನೆಲ್ಲ ಬರೆದಿಡ್ತಾ ಇದ್ಲು. ಮನೋರ್ಮಾ, ಮುನ್ನಿ, ಪೂಜಾ, ಪಿಂಕಿ, ರಮಾ. ಇವರಿಂದ ಆಗ್ಲೇ ನಾನು ದುಡ್ಡು ತಗೊಂಡಿದ್ದೀನಿ.
ಈಗ ಸೀತಾ ಅಕ್ಕನ ಮನೆಗೆ ಹೋಗ್ತೀನಿ. ಸರೋಜಾ ಅವಳ ಮಗಳ ತಲೆ ಮೇಲೆ ಟೊಮ್ಯಾಟೊ ಒಡೆದು ಪಟ್ಟಿ ಕಟ್ಬಿಟ್ಲು. ಅದೇ ಹಳ್ಳಿಲಿ ಸೀತಾ ಅನ್ನೋ ಹೆಂಗ್ಸ್ ಮನೆಗೆ ಕರ್ಕೊಂಡು ಹೋದ್ಲು. ಸೀತಾ ಅಕ್ಕ, ನನ್ನ ಮಗಳ ತಲೆಗೆ ತುಂಬ ಪೆಟ್ಟಾಗಿದೆ. ನನಗೆ 4,000 ರೂಪಾಯಿ ಸಾಲ ಕೊಡ್ತೀಯಾ? ನಾನು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಹಾಂ ಅಕ್ಕ, ಈಗಲೇ ಕೊಡ್ತೀನಿ. ಈ ಥರ ಬೇರೆಯವ್ರ ಹತ್ರ ಹಣ ಸುಲಿಗೆ ಮಾಡೋದು ಸರೋಜಾಗೆ ಅಭ್ಯಾಸ ಆಗೋಯ್ತು. ಒಂದಿನ ಪಿಂಕಿ ಸರೋಜನ್ ಮನೆ ಮುಂದೆ ಹಾದು ಹೋಗ್ತಾ ಇದ್ಲು. ಆಗ ಸರೋಜ ಮತ್ತೆ ಅವಳ ಮಕ್ಕಳು ಜೋರಾಗಿ ನಗೋದನ್ನ ಕೇಳಿಸ್ಕೊಂಡ್ಲು. ಹಾಗೆ ಪಿಂಕಿ ಕಿಟಕಿಯಿಂದ ನೋಡಿದ್ಲು. ಸರೋಜಾ ಅವಳ ಮಕ್ಕಳ ತಲೆ ಮೇಲೆ ಟೊಮ್ಯಾಟೊ ಒಡೆದು ಪಟ್ಟಿನ ಕಟ್ತಾ ಇದ್ಲು. ಬೇರೆಯವ್ರ ಮನೆಯಿಂದ ಹಣ ಸುಲಿಗೆ ಮಾಡೋದ್ರ ತಯಾರಿ ನಡೀತಾ ಇತ್ತು. ಇದೆಲ್ಲ ನೋಡಿ ಪಿಂಕಿಗೆ ಎಲ್ಲ ವಿಷಯ ಗೊತ್ತಾಯ್ತು. ಅವತ್ತು ಸಾಯಂಕಾಲ ಪಿಂಕಿ ಗಂಡ ಮತ್ತೆ ಅವ್ರ ಗುರು ಮನೆಗೆ ಬಂದ್ರು. ಪಿಂಕಿ ಆ ಗುರು ಹತ್ರ ಸರೋಜಾ ಬಗ್ಗೆ ಎಲ್ಲ ಹೇಳಿದ್ಲು. ಆ ಹೆಂಗಸನ್ನ ಸರಿ ಮಾಡೋಕೆ ನನ್ನ ಹತ್ರ ಒಂದು ದಾರಿ ಇದೆ. ಗುರು ಪಿಂಕಿಗೆ ಒಂದು ಡಬ್ಬದಲ್ಲಿ ಜೀರಿಗೆ ಕೊಟ್ರು. ಇದು ಸಾಧಾರಣವಾದ ಜೀರಿಗೆ ಅಲ್ಲ. ಇದು ಹೊಟ್ಟೆ ಒಳಗೆ ಹೋದ್ಮೇಲೆ ಅದನ್ನ ತಿಂದವರು ಏನ್ ಹೇಳ್ತಾರೋ ಅದೆಲ್ಲ ನಿಜ ಆಗುತ್ತೆ. ಪಿಂಕಿ ಆ ಜಾದು ಜೀರಿಗೆ ಡಬ್ಬ ತಗೊಂಡು ಸರೋಜಾ ಮನೆಗೆ ಬಂದ್ಲು. ಸರೋಜಕ್ಕ, ನನ್ನ ಗಂಡ ಮಾರ್ಕೆಟಿಗೆ ಹೋಗಿದ್ರು. ಸ್ವಲ್ಪ ಜಾಸ್ತಿ ಜೀರಿಗೆ ತಂದಿದ್ದಾರೆ. ನಾ ಅನ್ಕೊಂಡೆ ನಿಮಗೂ ಸ್ವಲ್ಪ ಜೀರಿಗೆ ಕೊಡ್ಬೋದು ಅಂತ. ಹಾ ತಂಗಿ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಜೀರಿಗೆ ತುಂಬಾ ಉಪಯೋಗ ಆಗುತ್ತೆ. ಜೀರಿಗೆ ಎಲ್ಲ ಅಡ್ಗೆಗೂ ಒಳ್ಳೆ ರುಚಿ ಕೊಡುತ್ತೆ. ಸರೋಜಾ ಪಿಂಕಿ ಕೊಟ್ಟಿದ್ದ ಜೀರಿಗೆಯಿಂದ ಅವತ್ತು ದಾಲ್ ತಡ್ಕ ಮಾಡಿದ್ಲು. ಊಟ ಎಲ್ಲ ಮುಗಿದ್ಮೇಲೆ ಸರೋಜಾ ಅವಳ ಕುತ್ತಿಗೆಗೆ ಒಂದು ಪಟ್ಟಿ ಕಟ್ಕೊಂಡ್ಲು. ಅವಳ ಕೈ ಮುರಿದಿದೆ ಅನ್ನೋ ಥರ ಅವಳ ಮನೆ ಹತ್ರ ಇರೋ ಇನ್ನೊಂದು ಹೆಂಗ್ಸ್ ಮನೆಗೆ ದುಡ್ಡು ಕೇಳಕ್ ಹೋದ್ಲು. ಸುಷ್ಮಾ ಅಕ್ಕ, ನಾನು ಮೆಟ್ಲಿಂದ ಇಳಿಬೇಕಾದ್ರೆ ಕಾಲ್ ಜಾರಿ ಬಿದ್ಬಿಟ್ಟೆ. ನನ್ನ ಕೈ ಮುರಿದು ಹೋಯ್ತು. ನನ್ನ ಗಂಡನ್ಗೆ ಇನ್ನೂ ಸಂಬಳನೇ ಆಗಿಲ್ಲ. ನನಗೆ 1,500 ಸಾಲ ಕೊಡ್ತೀರಾ? ಸರೋಜಾ ದುಡ್ಡನ್ನು ತಗೊಂಡು ಬಂದ್ಲು. ಇವತ್ತಿನ ಟಾರ್ಗೆಟ್ ಪೂರ್ತಿ ಆಯ್ತು. ನಡೀರಿ, ಶಾಪಿಂಗ್ ಮಾಡ್ಕೊಂಡು ಬರೋಣ. ಅವತ್ತು ಸಾಯಂಕಾಲ ಸರೋಜಾ ಬಟ್ಟೆನ ಮೆಟ್ಲಿಂದ ಕೆಳಗಡೆ ತಗೊಂಡ್ ಬರ್ತಾ ಇದ್ಲು. ಅವಳ ಕಾಲು ಎಡು ಬಿಡ್ತು. ಅವಳ ಕೈ ನಿಜವಾಗ್ಲೂ ಮುರಿದು ಹೋಯ್ತು. ಆ ಮಕ್ಕಳು ಸರೋಜನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಹಾಗೆ ಸರೋಜಾಗೆ ನಿಜವಾಗ್ಲೂ ಕತ್ತಿಗೆ ಪಟ್ಟಿ ಕಟ್ಕೊಂಡು ಓಡಾಡ್ಬೇಕಾಯ್ತು. ಸ್ವಲ್ಪ ದಿನ ಆದ್ಮೇಲೆ ಸರೋಜಾ ಕೈ ಪೂರ್ತಿಯಾಗಿ ಸರಿ ಹೋಯ್ತು. ಜನರ ಹತ್ರ ದುಡ್ಡಿಸ್ಕೊಂಡು ಬಹಳ ದಿನ ಆಗೋಯ್ತು. ಇವತ್ತು ಯಾವುದಾದ್ರೂ ದೊಡ್ಡ ಕುಳನೇ ಹಿಡಿಬೇಕು. ಇಲ್ಲಿ ಕೇಳ್ರಿ, ನಾನು ನನ್ನ ಮಕ್ಕಳು ತುಂಬಾ ಆಕ್ಟಿಂಗ್ ಮಾಡಿದ್ದೀವಿ. ಈ ಸರಿ ನೀವು ಮಾಡಿ. ಪಿಂಕಿ ಒಂದಿನ ಮನೇಲಿ ಕೂತ್ಕೊಂಡು ಸೋರೆಕಾಯಿ ಹೆಚ್ಚುತ್ತಿದ್ಲು. ಸರೋಜಾ ಪಿಂಕಿ ಮನೆಗೆ ಹತ್ಕೊಂಡ್ ಬಂದ್ಲು. ಹಿಂದೆಗಡೆ ಅವಳ ಮಕ್ಕಳು ಅವ್ರ ಅಪ್ಪನ್ನ ಕಟ್ಟಿಗೆ ಹಾಸಿಗೆ ಮೇಲೆ ಎತ್ಕೊಂಡು ಬರ್ತಿದ್ರು. ಪಿಂಕಿ, ನನ್ನ ಗಂಡನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಸ್ಪತ್ರೆಗೆ ಹೋಗ್ಬೇಕು. ನನಗೆ ಕೂಡಲೇ 25,000 ರೂಪಾಯಿ ಕೊಡ್ತೀಯಾ? ನಿನ್ನ ಸಹಾಯನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಪಿಂಕಿ ಗೊತ್ತಿತ್ತು ಸರೋಜಾ ಆಕ್ಟಿಂಗ್ ಮಾಡ್ತಿದ್ಲು ಅಂತ. ಗೊತ್ತಿದ್ರು ಪಿಂಕಿ 25,000 ರೂಪಾಯಿ ಕೊಡ್ತಾಳೆ. ಸರೋಜನ್ ಪರಿವಾರ 25,000 ರೂಪಾಯಿ ಸಿಕ್ತು ಅಂತ ಖುಷಿ ಪಡ್ತಿದ್ದಾಗ ಸರೋಜನ್ ಗಂಡಂಗೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಬಂದಂಗಾಯ್ತು. ಅಯ್ಯೋ ದೇವ್ರೆ, ಇದೆಲ್ಲ ಏನಾಗ್ತಿದೆ? ಅವತ್ತು ಕೈ ಮುರಿದಿದೆ ಅಂತ ಸುಳ್ಳು ಹೇಳಿದ್ದೆ. ಆ ಮಾತು ಕೂಡ ನಿಜ ಆಗೋಯ್ತು. ಇವತ್ತು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಅದು ಕೂಡ ನಿಜ ಆಯ್ತು. ನಾನೇನ್ ಮಾಡ್ಲಿ? ಈಗ ಹುಡುಕಿದ್ರೆ ಡಾಕ್ಟರ್ ಕೂಡ ಸಿಗಲ್ಲ. ಸರೋಜಾ ಮತ್ತೆ ತನ್ನ ಮಕ್ಕಳು ಅಳಕ್ ಶುರು ಮಾಡಿದಾಗ ಪಿಂಕಿ ಮತ್ತೆ ಅವಳ ಗುರು ಸರೋಜಾ ಮನೆಗೆ ಬಂದ್ರು. ನಾನು ನನ್ನ ಗುರು ಸಹಾಯದಿಂದ ನಿನಗೆ ಜಾದು ಜೀರ ಕೊಟ್ಟಿದ್ದೆ. ನೀನ್ ಅದನ್ನ ತಿಂತಾ ಇದ್ಯಾ. ಅದೇ ಕಾರಣದಿಂದ ನೀನ್ ಬಾಯಲ್ಲಿ ಬಂದಿದ್ದೆಲ್ಲ ನಿಜ ಆಗ್ತಾ ಇದೆ. ಈಗ ಹೇಳು, ನಿನಗೆ ಸುಳ್ಳು ಹೇಳೋದ್ರಿಂದ ಮಜಾ ಬರ್ತಿದೆ ಅಲ್ಲ? ನನ್ನನ್ನು ಕ್ಷಮಿಸ್ಬಿಡು ಪಿಂಕಿ. ನಾನು ಯಾವತ್ತೂ ಈ ಥರ ಸುಳ್ಳು ಹೇಳಿ ಜನರ ಹತ್ರ ಹಣ ವಸೂಲಿ ಮಾಡಲ್ಲ. ಗುರೂಜಿ, ನನ್ನ ಕ್ಷಮಿಸ್ಬಿಡಿ. ಆದರೆ ನನ್ನ ಗಂಡನ ಆದಷ್ಟು ಬೇಗ ಸರಿ ಮಾಡಿ. ನಾನು ಪ್ರಮಾಣ ಮಾಡ್ತೀನಿ, ಇವತ್ತಿಂದ ನನ್ನ ಜನರು ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಸರೋಜಾ ಕೊನೆಗೂ ಗುರು ಕಾಲಿಗೆ ಬಿದ್ದು ಕ್ಷಮೆನ ಕೇಳಿದ್ಲು. ಆಗ ಗುರು ಸರೋಜನ್ ಗಂಡನ ಸರಿ ಮಾಡಿದ್ರು. ಆವತ್ತಿಂದ ಸರೋಜಾ ಜನರತ್ರ ಸುಳ್ಳು ಹೇಳಿ ಒಳ್ಳೆ ಜನರಿಂದ ದುರುಪಯೋಗ ಪಡಿಸ್ಕೊಂಡು ದುಡ್ಡು ವಸೂಲಿ ಮಾಡೋದನ್ನ ನಿಲ್ಲಿಸ್ಬಿಟ್ಲು.